ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯಃ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತ ದ್ವಿತೀಯ ಸ್ಕಂಧದ 10ನೇ ಅಧ್ಯಾಯದ ಕೊನೆಯ ಭಾಗ, ಶ್ಲೋಕ 48-49. ಶೌನಕ ಉವಾಚ. ಯದಾಹನೋ ಭವಾನ್ ಸೂತ ಕ್ಷತ್ತಾ ಭಾಗವತೋತ್ತಮಃ ಚಚಾರ ತೀರ್ಥಾನಿ ಭುವಸ್ತ್ಯಕ್ತ್ವಾ ಬಂಧೂನ್ ಸುದುಸ್ತ್ಯಜಾನ್. ನಲವತ್ತೊಂಬತ್ತನೇ ಪದ್ಯ. ಅವೆರಡೂ ಒಟ್ಟಿಗೆ ಇರುವಂಥವು. ಅರ್ಥದ ದೃಷ್ಟಿಯಿಂದ ಒಟ್ಟೊಟ್ಟಿಗೆ ನೋಡಬೇಕು. ಕುತ್ರ ಕೌಶಾರವೇಸ್ತಸ್ಯ ಸಂವಾದೋ ಅಧ್ಯಾತ್ಮ ಸಂಭವಃ ಯದ್ವಾಸ ಭಗವಾನ್ ತಸ್ಮೈ ಪೃಷ್ಟಸ್ತತ್ವಂ ಉವಾಚಃ. ಹೇ ಸೂತ, ಭಾಗವತೋತ್ತಮಃ ಕ್ಷತ್ತ ಸುದುಸ್ತ್ಯಜಾನ್ ಬಂಧೂನ್ ತ್ಯಕ್ತ್ವಾ ಭುವಃ ತೀರ್ಥಾನಿ ಚಚಾರ ಇತಿ ಭವಾನ್ ನಃ ಯದಾಹ. ಕುತ್ರ ತಸ್ಯ ಅಧ್ಯಾತ್ಮಚೇತಸಃ ಏವಂ ಕೌಶಾರವೇಃ ಸಂವಾದಃ ಯದ್ವಾ ಪೃಷ್ಟಃ ಸಹ ಭಗವಾನ್ ತಸ್ಮೈ ಕಿಂ ಉವಾಚ. ಇಲ್ಲಿ ಮಹಾನುಭಾವರಾಗಿರ್ತಕ್ಕಂಥ ಶೌನಕರು ಸೂತರನ್ನು ಕುರಿತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೇ ಸೂತ, ಮಹಾನುಭಾವರಾದ ಸೂತರೇ, ಭಾಗವತೋತ್ತಮ ಕ್ಷತ್ತ, ಭಾಗವತೋತ್ತಮನಾಗಿರ್ತಕ್ಕಂಥ ಮಹಾಭಗವದ್ಭಕ್ತನಾಗಿರ್ತಕ್ಕಂಥ ಕ್ಷತ್ತ, ದಾಸಿಪುತ್ರನಾಗಿರ್ತಕ್ಕಂಥ, ಅದಕ್ಕಿನ್ನೊಂದು ಅರ್ಥ ಅಚಂಚಲವಾದ
ದೃಢಮನಸ್ಕ ಅನ್ನೋ ಒಂದು ಆಧ್ಯಾತ್ಮಿಕ ಅರ್ಥವನ್ನು ಬರೀತಾರೆ. ಅಂಥ ಇವೆಲ್ಲ ವಿಶೇಷಣಗಳು ವಿದುರನಿಗೆ. ಅಂಥ ಆ ವಿದುರ ಕ್ಷತ್ತ ದಾಸೀಪುತ್ರ ವಿದುರ ಸುದುಸ್ತ್ಯಜಾನ್, ಬಿಡಲಿಕ್ಕೆ ತ್ಯಾಗ ಮಾಡಲಿಕ್ಕೆ ಕಷ್ಟವಾಗಿರ್ತಕ್ಕಂಥ ಬಂಧೂನ್ ಅಂಥ ಬಂಧುಗಳನ್ನು ತ್ಯಕ್ತ್ವ ಬಿಟ್ಟು, ಭುವಃ ತೀರ್ಥಾನಿ ಚಚಾರ, ಈ ಭೂಮಿಯ ಮೇಲಿನ ತೀರ್ಥಗಳನ್ನು ಸಂಚಾರ ಮಾಡಿದ. ಇತಿ ಭವಾನ್ ಯದಾಹ, ಹೀಗೆ ನೀವು ನಮಗೆ ಹೇಳಿದ್ರಿ ಅಲ್ಲ, ಇಲ್ಲಿ ಕುತ್ರ ತಸ್ಯ ಅಧ್ಯಾತ್ಮಚೇತಸಃ, ಆ ಅಧ್ಯಾತ್ಮಜೀವಿಯಾಗಿರ್ತಕ್ಕಂಥ ವಿದುರನ ಏವಂ ಕೌಶಾರವೇಹೆ, ಕುಶಾರವನ ಮಗನಾಗಿರ್ತಕ್ಕಂಥ ಮೈತ್ರೇಯನ ಸಂವಾದ ಪ್ರಚಲಿತ, ಅವರಿಬ್ಬರು ಎಲ್ಲಿ ಭೇಟಿಯಾದರೂ ಅವರ ಸಂವಾದ ಅಂದರೆ ಮಾತುಕತೆ ನಡೀತು. ಎಲ್ಲಿ ನಡೀತು? ಯದ್ವಾ ಅಥವಾ ಪೃಷ್ಠ ಸಹ ಭಗವಾನ್, ಆ ಪ್ರಶ್ನೆ ಕೇಳಲ್ಪಟ್ಟಿರ್ತಕ್ಕಂಥ ವಿದುರನಿಂದ ಪ್ರಶ್ನಿಸಲ್ಪಟ್ಟಿರ್ತಕ್ಕಂಥ ಭಗವಾನ್ ಅಂದರೆ ಮಹಾನುಭಾವರಾದ ಮೈತ್ರೇಯರು, ತಸ್ಮೈ ಅವನಿಗೆ ಅಂದರೆ ವಿದುರನಿಗೆ, ಕಿಂ ಉವಾಚ ಏನು ಹೇಳಿದರು? ಒಟ್ಟು ತಾತ್ಪರ್ಯ ಏನು? ಈ ಸೂತರು ಶೌನಕರನ್ನು ಕೇಳ್ತಾ ಇದ್ದಾರೆ. ಸೂತರೇ, ವಿದುರ ಬಂಧುಗಳನ್ನು ತ್ಯಜಿಸಿ ತೀರ್ಥಯಾತ್ರೆ ಮಾಡಿದ ಅಂತ ನೀವು ಹೇಳಿದಿರಿ. ಆ ಸಮಯದಲ್ಲಿ ವಿದುರನಿಗೂ ಮೈತ್ರೇಯರಿಗೂ ಭೇಟಿಯಾಗಿ ಅವರಿಬ್ಬರ ಮಧ್ಯೆ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಸಂವಾದ ನಡೆಯಿತು ಅಂತ ಹೇಳಿದಿರಿ. ವಿದುರ ಭಾಗವತೋತ್ತಮ, ಅಂಥವ ಮಹಾನುಭಾವರಾದ ಪರಮ ಭಗವದ್ಭಕ್ತರಾದ ಜ್ಞಾನಿಗಳಾದ ಮೈತ್ರೇಯರನ್ನು ಏನು ಕೇಳಿದ? ಅವರು ಏನು ಹೇಳಿದರು? ಇದನ್ನು ನಮಗೆ ನೀವು ದಯವಿಟ್ಟು ತಿಳಿಸಬೇಕು ಅಂತ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಬ್ರೂಹಿನಸ್ತದಿದಂ ಸೌಮ್ಯ ವಿದುರಸ್ಯ ವಿಚೇಷ್ಟಿತಂ ಬಂಧುತ್ಯಾಗ ನಿಮಿತ್ತಂಚ ತಥೈವಾಗತವಾನ್ ಪುನಃ. ಕೆಲವು ಕಡೆಗೆ ಯಥೈವ ಅಂತಿದೆ, ಹೇಗಿಟ್ಕೊಂಡ್ರು ಅರ್ಥ ಒಂದೇ. ಹೇ ಸೌಮ್ಯ, ನೋಡಿ ಸಂಬೋಧನೆ ನೋಡಿ. ಹೇ ಸೌಮ್ಯ, ವಿದುರಸ್ಯ ಬಂಧುತ್ಯಾಗ ನಿಮಿತ್ತಂ ಚ ತಥೈವ ಅಥವಾ ಯಥೈವ ಪುನಃ ಆಗತವಾನ್. ಏತತ್ ವಿಚೇಷ್ಟಿತಂ, ಏತತ್ ಅಂತ ಇಟ್ಕೊಳ್ಬೇಕಲ್ಲ, ಶ್ಲೋಕದಲ್ಲಿಲ್ಲ. ಏತತ್ ವಿಚೇಷ್ಟಿತಂ ತದಿದಂ ನಹ ಬ್ರೂಹಿ. ಸೂತಾಚಾರ್ಯರಿಗೆ ಸೌಮ್ಯ ಅಂತ ಸಂಬೋಧಿಸಿ ಕೇಳ್ತಾ ಇದ್ದಾರೆ ಶೌನಕರು. ಅದಕ್ಕೊಂದು ವಿಶೇಷ ಉದ್ದೇಶ ಇದೆ, ಅದನ್ನು ಮುಂದೆ ಹೇಳ್ತೇನೆ. ಹೇ ಸೌಮ್ಯ, ಸಜ್ಜನ ಅಂತ ಅರ್ಥ, ಸಾಧು ಗುಣದವರು ಅಂತ ಅರ್ಥ ಸೌಮ್ಯ ಅಂದರೆ ಇಲ್ಲಿ. ವಿದುರಸ್ಯ, ವಿದುರನ ಬಂಧುತ್ಯಾಗ ನಿಮಿತ್ತಂ, ಬಂಧುಗಳ ತ್ಯಾಗದ ನಿಮಿತ್ತದಿಂದಾಗಿ, ಮತ್ತು ತಥೈವ ಪುನಃ ಆಗತವಾನ್, ಬಂಧುಗಳನ್ನು ತ್ಯಾಗ ಮಾಡಿದ್ದಕ್ಕೆ ನಿಮಿತ್ತ ಏನು? ತಥೈವ ಪುನಃ ಆಗತವಾನ್, ಮತ್ತೆ ತಿರುಗಿ ಬಂದರೆ ಯಾಕೆ ಬಿಟ್ಟು ಹೋದವರು? ಏತತ್ ವಿಚೇಷ್ಟಿತಂ, ಈ ವಿಶೇಷವಾದ ಚೇಷ್ಟ ಅಂದರೆ ಕ್ರಿಯೆ, ನಡವಳಿಕೆ. ತದಿದಂ ನಹ ಬ್ರೂಹಿ, ಇದನ್ನು ನಮಗೆ ಹೇಳಿ. ಇಲ್ಲಿ ಸೌಮ್ಯ ಅನ್ನೋದು ಸೂತರಿಗೆ ಹೆಸರಲ್ಲ. ನಾನು ಆಗಲೇ ಹೇಳಿದ ಹಾಗೆ ಇದು ಗುಣವಾಚಕ, ಅಂದರೆ ಅವರ ಗುಣ ಎಂಥದ್ದು ಅನ್ನೋದನ್ನು ತಿಳಿಸ್ತಕ್ಕಂಥ ಶಬ್ದ. ಪ್ರಶ್ನೆ ಕೇಳೋ ಮೊದಲು ಶೌನಕರು ಹೇಳ್ತಿದ್ದಾರೆ, ಸೂತರ ಈ ಗುಣ ತಿಳಿದು ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದೇವೆ. ವಿನಯದ ಅನುಸಂಧಾನ ಇದು. ಅಷ್ಟೇ ಅಲ್ಲ, ಈ ಪ್ರಶ್ನೆಯ ಹಿಂದೆ ಕ್ಷುಲ್ಲಕ ಜಗಳ ಕೇಳಿ ಆನಂದ ಪಡುವ ರಾಜಸ ತಾಮಸಿಕ ಉದ್ದೇಶಗಳಿಲ್ಲ. ಅದಕ್ಕಿಂತ ಮಹತ್ತಾದ ಉದ್ದೇಶ ಇದೆ ಅನ್ನೋದನ್ನು ಸೂಚಿಸ್ತಾ ಇದ್ದಾರೆ. ಕೇಳ್ತಾ ಇರೋ ವಿಷಯ ಅಂಥದ್ದು,
ವಿದುರ ಬಂಧುತ್ಯಾಗ ಮಾಡಿ ತೀರ್ಥಯಾತ್ರೆಗೆ ಹೋದ. ಇದನ್ನು ಸೂಕ್ಷ್ಮವಾಗಿ ಆಗಲೇ ಹೇಳಿದ್ದಾರೆ ಅವರು. ಯಾಕೆ ಬಂಧುತ್ಯಾಗ ಮಾಡಿ ತೀರ್ಥಯಾತ್ರೆಗೆ ಹೋದ ಅನ್ನೋದನ್ನು ಹೇಳಲಿಲ್ಲ. ಹೋದವ ಮತ್ತ್ಯಾಕೆ ಮರಳಿದ ಅನ್ನೋದನ್ನು ಹೇಳಲಿಲ್ಲ. ಇದನ್ನು ಯಾಕೆ ಹೇಳಲಿಲ್ಲ? ಯಾಕೆ ಆ ಒಂದು ಪ್ರಸಂಗವನ್ನು ಬಿಟ್ಟು ಉಳಿದದ್ದನ್ನು ಹೇಳಿದರು? ನಡೆದ ಘಟನೆ ಹೇಳಿರಬೇಕು, ಜಗಳದ ಪ್ರಸಂಗ ಹೇಳಿರಬಾರ್ದು. ಇದು ದೊಡ್ಡವರ ಸ್ವಭಾವ. ಸೌಮ್ಯರು, ಸಾಧು ಸ್ವಭಾವದವರು. ಏನೋ ಅವರವರ ಸ್ವಲ್ಪ ಭಿನ್ನಾಭಿಪ್ರಾಯ ಆಯ್ತಪ್ಪ, ಅದಕ್ಕೋಸ್ಕರ ಬೇರೆ ಆದರು, ಮುಗಿಸ್ಬಿಡ್ತಾರೆ. ಎಲ್ಲ ಗೊತ್ತಿರ್ತದೆ, ಅಜ್ಞಾನ ಅಲ್ಲ. ಅಲ್ಲಿ ಎದುರುಗಡೆ ಇರ್ತಾರೆ, ಇವರೇನು ಮಾತಾಡಿದರು, ಅವರೇನು ಮಾತಾಡಿದರು, ಕೆಟ್ಟ ಕೆಟ್ಟ ಶಬ್ದಗಳು ಏನೇನು ವಿನಿಮಯ ಆಯಿತು, ಎಷ್ಟು ತಲೆ ಕೆಡಿಸ್ಕೊಂಡ್ರು, ಎಷ್ಟು ರೋಷದಿಂದ ಒಬ್ರಿಗೊಬ್ರು ಶಾಪ ಹಾಕಿದರು, ಏನೇನು ನಡೆದಿದೆ ಎಲ್ಲ ಗೊತ್ತಿರ್ತದೆ. ಅದನ್ನು ಒಂದೆರಡು ಶಬ್ದದಲ್ಲಿ ಹೇಳಿ ಮುಗಿಸ್ಬಿಡ್ತಾರೆ. ಏನೋ ಒಬ್ರಿಗೊಬ್ರಿಗೆ ಸರಿ ಹೋಗಲಿಲ್ಲ, ಆದ್ದರಿಂದ ಅವರು ಸಪ್ರೇಟ್ ಆದರು, ಮುಗಿದೋಯ್ತು. ಆ ವಿಷಯವನ್ನು ಉದ್ದೇಶಪೂರ್ವಕವಾಗಿ ಸಂಕ್ಷಿಪ್ತವಾಗಿ ಮುಗಿಸ್ಕೊಂಡು ಹೋಗ್ತಕ್ಕಂಥದ್ದು ದೊಡ್ಡವರ ಲಕ್ಷಣ, ಸಜ್ಜನರ ಲಕ್ಷಣ, ಸಾಧುಗಳ ಲಕ್ಷಣ. ಯಾಕೆ ದೊಡ್ಡವರ ಚರಿತ್ರೆಯನ್ನು ನಾವು ಓದಬೇಕು? ಈ ಕಾರಣಕ್ಕೆ. ಏನು ಪ್ರಸಂಗ ಇತ್ತು ಅದನ್ನು ಎಷ್ಟು ಸೂಕ್ಷ್ಮವಾಗಿ ಹೇಳಿ ಮುಂದಕ್ಕೆ ಹೋದರು. ದುರ್ಯೋಧನ ಮತ್ತು ವಿದುರ, ಧೃತರಾಷ್ಟ್ರ ಇವರ ನಡೆದಿರ್ತಕ್ಕಂಥ ವಿರಸ ಪ್ರಸಂಗ, ಕಹಿ ಪ್ರಸಂಗ, ಬಿರುನುಡಿಗಳು, ಅವನು ಹೊರಗೆ ದಬ್ಬು ಅಂತ ಹೇಳಿದ ಮಾತು, ಇದನ್ನೇ ಯಾವುದನ್ನು ಹೇಳಲಿಲ್ಲ ಅವರು. ಬಂಧುತ್ಯಾಗ ಮಾಡಿ ವಿದುರ ತೀರ್ಥಯಾತ್ರೆಗೆ ಹೋದ್ನಪ್ಪ. ಓ ಹೌದಾ? ಯಾಕೆ ಅಂತ ಕೇಳುವಾಗ ಎಚ್ಚರ ಇರಬೇಕು. ಕೇಳೋ ಉದ್ದೇಶ ಏನು? ವಿದುರನಂಥ ಮಹಾನುಭಾವ ತನಗೆ ಬಂದಿರತಕ್ಕಂಥ ಅತ್ಯಂತ ಕಷ್ಟದ ಪ್ರಸಂಗ ಅದನ್ನು ಹೇಗೆ ನಿರ್ವಹಿಸಿದ ಅನ್ನೋದನ್ನು ತಿಳಿದು ನಮ್ಮ ಜೀವನಕ್ಕೆ ಅದರಿಂದ ಏನಾದರೂ ಬೆಳಕು, ಮಾರ್ಗದರ್ಶನ ಸಿಗತ್ತಾ ಅನ್ನೋ ಉದ್ದೇಶದಿಂದ ಕೇಳಿದರೆ ಆ ಉದ್ದೇಶವನ್ನು ಸ್ಪಷ್ಟಪಡಿಸಬೇಕು. ಸೌಮ್ಯ ಅನ್ನೋ ಸಂಬೋಧನೆಯಿಂದ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ನಿಮಗದನ್ನು ಹೇಳೋಕ್ಕೆ ಇಷ್ಟ ಇಲ್ಲ, ನೀವು ಸಾಧು ಸ್ವಭಾವದವರು, ಇಂಥದ್ದನ್ನು ಉದ್ದೇಶಪೂರ್ವಕವಾಗಿ ಹೇಳದೆ ಬಿಟ್ಟಿದ್ದೀರಿ. ಆದರೆ ಇದನ್ನು ಹೇಗೆ ಎದುರಿಸಿದರು ಅವರು, ಅದರಿಂದ ನಮ್ಮ ಜೀವನಕ್ಕೆ ನಾವು ಅಂಥ ಪ್ರಸಂಗಗಳು ಒದಗಿದಾಗ ಯಾವ ರೀತಿ ವರ್ತಿಸಬೇಕು ಅನ್ನೋದನ್ನು ನಮಗೆ ತಿಳಿಸಿಕೊಡ್ತಕ್ಕಂಥ ಅಂಶಗಳು ಅದರಲ್ಲಿ ಇವೆಯೇ? ಈ ಉದ್ದೇಶದಿಂದ ನಾವು ಕೇಳ್ತಾ ಇದ್ದೇವೆ. ಅದನ್ನು ಕೇಳುವ ಬಯಕೆ ನಮಗಾಗಿದೆ. ಈ ಉದ್ದೇಶಕ್ಕೆ ದಯವಿಟ್ಟು ಹೇಳ್ರಿ. ದೊಡ್ಡವರ ಆಚರಣೆಗಳ ಹಿಂದೆ ನಮಗೆ ಅನುಸರಣೀಯ ತತ್ವಗಳಿರ್ತವೆ, ಆದ್ದರಿಂದ ಅವನ್ನು ತಿಳಿಯೋ ಆಸೆ ಅಷ್ಟೇ ಹೊರತು, ನೋಡಿ ನಿಮ್ಮಲ್ಲಿ ಅನೇಕ ಸಲ ನಡೀತದೆ, ಜಗಳದ ವಿಷಯ ವಿಸ್ತಾರವಾಗಿ ಮಾತಾಡಿ ಬಾಯಿ ಚಪ್ಪರಿಸಿ ನಮ್ಮ ರಾಜಸ ತಾಮಸ ಪ್ರವೃತ್ತಿಗಳನ್ನು ತೃಪ್ತಿಪಡಿಸೋದು ಇಲ್ಲಿನ ಉದ್ದೇಶ ಅಲ್ಲ. ಅದಕ್ಕಾಗಿ ಪ್ರಶ್ನೆ ಕೇಳೋ ರೀತಿ ಗಮನಿಸಿ, ಅಲ್ಲೇ ನಮಗೆ ದೊಡ್ಡ ಪಾಠ ಅಡಗಿದೆ. ಇನ್ನು ತೃತೀಯ ಸ್ಕಂಧದ ಆರಂಭ, ಅಧ್ಯಾಯ 1, ಶ್ಲೋಕ 3. ಕುತ್ರ ಕ್ಷತ್ತುರ್ಭಗವತಾ ಮೈತ್ರೇಯೇನಾಸ ಸಂಗಮಃ ಕದಾ ವಾ ಸಹ ಸಂವಾದಃ ಏತತ್ ವರ್ಣಯನಃ ಪ್ರಭೋ. ಕ್ಷತ್ತುಃ ಭಗವತಾ ಮೈತ್ರೇಯೇನ, ಕ್ಷತ್ತುಃ ಭಗವತಾ ಮೈತ್ರೇಯೇನ ಸಹ ಸಂಗಮಃ ವಾ ಸಂವಾದಃ ಕದಾ ಆಸ ನಃ ಏತತ್ ವರ್ಣಯ. ಹೇ ಪ್ರಭೋ, ನಃ ಏತತ್ ವರ್ಣಯ ಅಂದರೆ, ಮತ್ತಿಲ್ಲಿ ಕ್ಷತ್ತ ಅನ್ನೋ ಶಬ್ದ ಬಂದಿದೆ. ದಾಸಿಪುತ್ರನಾದ
ದೃಢ ಅಥವಾ ದೃಢಮನಸ್ಕನಾದ ವಿದುರ ಮತ್ತು ಮಹಾನುಭಾವರಾದ ಮೈತ್ರೇಯರು ಇವರಿಬ್ಬರ ಮಿಲನ ಮತ್ತು ಸಂವಾದ ಯಾವಾಗ ನಡೆಯಿತು, ಹೇಗೆ ನಡೆಯಿತು, ಇದನ್ನು ವರ್ಣಿಸಿ ಅಂದರೆ ವಿಸ್ತಾರವಾಗಿ ನಮಗೆ ದಯವಿಟ್ಟು ಹೇಳ್ರಿ. ಇದು ಪರೀಕ್ಷಿತ ರಾಜನ ಪ್ರಶ್ನೆ. ಪರೀಕ್ಷಿತ ಉವಾಚ. ಈಗ ತಾನೇ ನಾವು ನೋಡಿದ ದ್ವಿತೀಯ ಸ್ಕಂಧದ 10ನೇ ಅಧ್ಯಾಯದ 50ನೇ ಶ್ಲೋಕದಲ್ಲಿ ಇದೇ ಪ್ರಶ್ನೆಯನ್ನು ಸೂತರು ಶೌನಕರಿಗೆ ಕೇಳಿದರು. ಈಗ ಪರೀಕ್ಷಿತ ಮಹಾರಾಜ ಶುಕಾಚಾರ್ಯರಿಗೆ ಕೇಳ್ತಾ ಇದ್ದಾನೆ ಇದೇ ಪ್ರಶ್ನೆ. ಸ್ವಲ್ಪ ಶಬ್ದಗಳು ವ್ಯತ್ಯಾಸವಾಗಿವೆ ಅಷ್ಟೆ. ಇವರಲ್ಲಿ ಯಾರು ಮೊದಲು ಕೇಳಿದರು, ಯಾರು ನಂತರ ಕೇಳಿದರು ಅನ್ನೋ ಗೊಂದಲ ಇರಬಾರದು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೇನೆ. ಪರೀಕ್ಷಿತ ಶುಕಾಚಾರ್ಯರನ್ನ ಇದೇ ಪ್ರಶ್ನೆ ಕೇಳಿದ್ದ ಅಂತ ಸೂತರು ಶೌನಕರಿಗೆ ಹೇಳಿದರು. ಅದನ್ನು ನಾವು ಕೇಳ್ತಾ ಇದ್ದೇವೆ. ತೃತೀಯ ಸ್ಕಂಧದ ಆರಂಭದಲ್ಲೇ 2 ದೊಡ್ಡ ಪಾತ್ರಗಳನ್ನು ನಮ್ಮ ಕಣ್ಮುಂದೆ ತಂದು ನಿಲ್ಲಿಸ್ತಾ ಇದ್ದಾರೆ ವೇದವ್ಯಾಸರು. ಒಂದು ವಿದುರ, ಇನ್ನೊಂದು ಮೈತ್ರೇಯ. ಇಬ್ಬರು ತಮ್ಮ ತಮ್ಮ ಸಾಧನಾ ಬಲ ಮತ್ತು ಭಗವಂತನ ಕೃಪೆ ಇದರಿಂದ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡ ಮಹಾನುಭಾವರು. ಜೀವನದ ಏರುಪೇರುಗಳು ಉಳಿದವರಂತೆ ಇವರಿಗೂ ಎದುರಾದವು. ತಮ್ಮಲ್ಲಿದ್ದ ಅಂತಃಸಾಮರ್ಥ್ಯದಿಂದ ಅವನ್ನು ಎದುರಿಸಿದರು. ಇಂಗ್ಲಿಷ್ ಭಾಷೆಯಲ್ಲಿ ರೈಸ್ ದಿ ಬಾರ್ ಅಂತ ಒಂದು ಕೊಟೇಶನ್ ಇದೆ. ಪರಿಸ್ಥಿತಿ, ಕಷ್ಟದ ಪರಿಸ್ಥಿತಿ ಬಂದಾಗ ತಮ್ಮ ಜೀವನದ ದೃಷ್ಟಿಯನ್ನೇ ವಿಸ್ತಾರ ಮಾಡಿ ಆ ಪರಿಸ್ಥಿತಿಯನ್ನು ಎದುರಿಸಿದರು. ಈ ಒಂದು ಗುಣದಿಂದಾಗಿ ಅನೇಕ ಹಿರಿಯರಿಗೂ ಆದರ್ಶರಾದರು. ಇದು ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ. ಮುಂದೆ ಶ್ಲೋಕ 4. ನಹಿ ಅಲ್ಪಾರ್ಥೋದಯಸ್ತಸ್ಯ ವಿದುರಸ್ಯಾಮಲಾತ್ಮನಃ ತಸ್ಮಿನ್ ವರೀಯಸಿ ಪ್ರಶ್ನಃ ಸಾಧು ವಾದೋಪಬೃಂಹಿತಃ. ವಿದುರಸ್ಯ, ಎಂಥವನವನು? ಅಮಲಾತ್ಮನಃ ಪ್ರಶ್ನಃ ಅಲ್ಪಾರ್ಥೋದಯ ನ ತಸ್ಮಿನ್ ವರೀಯಸಿ ಸಾಧುವಾದ ಉಪಬೃಂಹಿತಃ. ಪ್ರಶ್ನೆ ಕೇಳುವವ ಅವನಿಗೆ ವಿಶೇಷಣ ಇದು. ಅಮಲಾತ್ಮನಾದ ವಿದುರ, ವಿದುರಸ್ಯ ಅಮಲಾತ್ಮನಃ ಅವನು ಪ್ರಶ್ನೆ. ವಿದುರಸ್ಯ ಅಮಲಾತ್ಮನಃ ಪ್ರಶ್ನಃ ಎಂಥದ್ದದು? ಅಲ್ಪಾರ್ಥೋದಯ ನ. ಅದು ಯಾವುದೋ ಅಲ್ಪವಾದ ಅರ್ಥವುಳ್ಳಂಥದ್ದು, ಅಲ್ಪವಾದ ಉದ್ದೇಶ, ಅಲ್ಪವಾದ ಪ್ರಯೋಜನ, ಅದನ್ನು ಉದಯ ಅಂತ, ಅದರ ಉದಯ, ಅದರ ಹೊರಹೊಮ್ಮುವಿಕೆ ಅಂಥದ್ದಲ್ಲ. ಆ ಪ್ರಶ್ನೆಯ ಅರ್ಥ ಅಂದರೆ ಪ್ರಯೋಜನ ಅದು ಅಲ್ಪದ್ದಾಗಿರಲಿಲ್ಲ. ನ ಅಂತ ಹೇಳ್ತಾರೆ. ಅಲ್ಪಾರ್ಥ ಉದಯ ನ, ಅಲ್ಪ ಅರ್ಥದ ಉದಯ ಉಳ್ಳದ್ದು ಆಗಿರಲಿಲ್ಲ. ವಿದುರಸ್ಯ ಅಮಲಾತ್ಮನಃ ಪ್ರಶ್ನಃ. ನಿರ್ಮಲಾತ್ಮನಾಗಿರ್ತಕ್ಕಂಥ ಶುದ್ಧ ಮನಸ್ಸಿನ ವಿದುರನ ಆ ಪ್ರಶ್ನೆಯು ಅಲ್ಪಾರ್ಥ ಉದಯ ನ, ಸಣ್ಣ ಪ್ರಶ್ನೆ, ಸಣ್ಣ ಪ್ರಯೋಜನ ಉಳ್ಳಂಥ ಪ್ರಶ್ನೆ ಆಗಿರಲಿಲ್ಲ. ಯಾಕೆಂದರೆ ತಸ್ಮಿನ್ ವರೀಯಸಿ, ದೊಡ್ಡವರಲ್ಲಿ ಪ್ರಶ್ನೆ ಕೇಳುವಾಗ ಚಿಕ್ಕ ಚಿಕ್ಕ ಪ್ರಶ್ನೆಗಳನ್ನು, ಯಾವುದೋ ಕ್ಷುಲ್ಲಕ ಪ್ರಯೋಜನಗಳನ್ನು ಈಡೇರಿಸ್ಕೊಳ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಬಾರದು. ವರೀಯಸಿ, ಶ್ರೇಷ್ಠರವರು, ಮೈತ್ರೇಯರು, ಅವರಲ್ಲಿ ಕೇಳ್ತಾ ಇದ್ದಾನೆ. ತಸ್ಮಿನ್ ಅಂಥ ಶ್ರೇಷ್ಠರಾದ ಮೈತ್ರೇಯರಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾನೆ. ಆದ್ದರಿಂದ ಅದು ಪ್ರಶ್ನೆ ಎಂಥದ್ದದು? ಸಾಧುವಾದ ಉಪಬೃಂಹಿತ, ಸಜ್ಜನರು ಮೆಚ್ಚುವಂಥದ್ದು. ಸಾಧುಗಳು ಅಂದರೆ ಸಜ್ಜನರು, ಅವರ ವಾದ ಅಂದರೆ ಮಾತು ಅಂದರೆ ಅಭಿಪ್ರಾಯ,
ಅದರಿಂದ ಉಪಬೃಂಹಿತ ಪೋಷಿತ ಸಾಧುಗಳು ಮೆಚ್ಚಿ ಭಲೆ ಭಲೆ ಅನ್ನುವಂತಹ ಪ್ರಶ್ನೆ. ಈ ಪರೀಕ್ಷಿತ ಕೇಳಿದ ಪ್ರಶ್ನೆಗೆ ಶುಕಾಚಾರ್ಯರು ಏನು ಉತ್ತರ ಹೇಳಿದರು ಅನ್ನೋದನ್ನು ಮುಂದೆ ನೋಡೋಣ. ಪರೀಕ್ಷಿತ 2 ಪ್ರಶ್ನೆ ಕೇಳಿದ್ದಾನೆ. ಒಂದು, ವಿದುರ ಬಂಧುಗಳನ್ನು ತೊರೆದು ತೀರ್ಥಯಾತ್ರೆಗೆ ಯಾಕೆ ಹೋದ? ಹಾಗೆ ಹೋದವ ಮತ್ತೆ ಮರಳಿ ಬಂದ ಯಾಕೆ? 2ನೇ ಪ್ರಶ್ನೆ, ವಿದುರ ತೀರ್ಥಯಾತ್ರೆಯಲ್ಲಿರುವಾಗ ಮೈತ್ರೇಯರ ಭೇಟಿ ಆಯಿತಂತೆ, ಅವರಿಬ್ಬರ ಮಧ್ಯೆ ಆಧ್ಯಾತ್ಮಿಕ ಸಂವಾದಗಳು ನಡೆದುವಂತೆ. ಆ ಸಂವಾದಗಳು ಏನು ಅನ್ನೋದನ್ನು ನಾವು ತಿಳಿಯಬೇಕು. ದಯವಿಟ್ಟು ಹೇಳಿ. ಒಂದೊಂದಾಗಿ ಪರೀಕ್ಷಿತನ ಪ್ರಶ್ನೆಗಳಿಗೆ ಶುಕಾಚಾರ್ಯರು ಉತ್ತರ ನೀಡ್ತಾ ಇದ್ದಾರೆ. ಮೊದಲು ವಿದುರನ ವಿಷಯದ ಪ್ರಶ್ನೆಗೆ ಉತ್ತರ. ಶ್ಲೋಕ 12-13. ಯದಾ ತು ಪಾರ್ಥಾನ್ ಭಗವಾನ್ ಮುಕುಂದೋ ಗೃಹೀತವಾನ್ ಸಹ ಕ್ಷಿತಿದೇವದೇವಃ ಆಸ್ತೆ ಸ್ವಪುರ್ಯಾಂ ಯದು ದೇವದೇವೋ ವಿನಿರ್ಜಿತಾಶೇಷ ನೃದೇವದೇವಃ. ಇದು ವಿದುರನ ವ್ಯಕ್ತಿತ್ವವನ್ನು ಅವನ ಮಾತುಗಳಲ್ಲಿ ನಮ್ಮ ಮುಂದೆ ಇರತಕ್ಕಂಥ ಶ್ಲೋಕ. ವಿದುರ ಎಂಥವ ಅದನ್ನು ಅವನ ಮಾತಿನಿಂದಲೇ ತಿಳಿಯತಕ್ಕಂಥ ಒಂದು ಅವಕಾಶ ನಮಗಿಲ್ಲಿ ಕಾಣ್ತಾ ಇದೆ. ವಿದುರ ಧೃತರಾಷ್ಟ್ರನನ್ನು ಕುರಿತು ಹೇಳ್ತಕ್ಕಂಥ ಮಾತಿದು. ಯಾವಾಗ? ಬಹಳ ಹಿಂದೆ. ಈ ಮಾತು ಧೃತರಾಷ್ಟ್ರ ನಡೆಸಿದ್ರೆ ಪ್ರಾಯ ಮಹಾಭಾರತ ಯುದ್ಧವೇ ನಡೀತಾ ಇರಲಿಲ್ಲೋ ಏನೋ, ಅಂಥ ಮೌಲಿಕವಾದ ಮಾತಿದು. ಕೇಳಿ. ಭಗವಾನ್ ಮುಕುಂದ ಪಾರ್ಥಾನ್ ಗೃಹೀತವಾನ್. ಹೇಗೆ? ಟಿಪ್ಪಣಿಕಾರರು ಬರೀತಾರೆ, ಸ್ವಕೀಯತ್ವೇನ ಗೃಹೀತವಾನ್. ಆ ಭಗವಂತ ಎಂಥವನು? 3 ವಿಶೇಷಣಗಳಿಂದ ಪಾರ್ಥನ ರಕ್ಷಣೆಗೆ ನಿಂತಿರ್ತಕ್ಕಂಥ ಕೃಷ್ಣನನ್ನು ವರ್ಣಿಸ್ತಾ ಇದ್ದಾನೆ. ಏನದು? ಕ್ಷಿತಿದೇವ ದೇವಃ ಯದುದೇವ ದೇವಃ ವಿನಿರ್ಜಿತ ಅಶೇಷ ದೇವದೇವಃ. ಅಂದರೆ ಯಾವ ದೃಷ್ಟಿಯಿಂದ ನೀವು ನೋಡಿದರೂ, ಲೌಕಿಕ ದೃಷ್ಟಿಯಿಂದ, ರಾಜಕೀಯ ದೃಷ್ಟಿಯಿಂದ, ಬಲಾಬಲ ತುಲನೆಯ ದೃಷ್ಟಿಯಿಂದ, ಆಧ್ಯಾತ್ಮಿಕ ದೃಷ್ಟಿಯಿಂದ, ಯಾವ ದೃಷ್ಟಿಯಿಂದ ನೋಡಿದರೂ ವಿದುರನ ಮಾತು ಸರಿ ಅನಿಸಿರಬೇಕು. ಅಂಥ ಮಾತನ್ನು ಹೇಳ್ತಾ ಇದ್ದಾನೆ. ಇಂಥ ಕೃಷ್ಣ ಸ್ವಪುರ್ಯಾಂ ಆಸ್ತೆ. ಏನರ್ಥ? ಇಲ್ಲಿ 2 ಮಾತುಗಳು. ಈ ಶ್ಲೋಕದಿಂದ ಒಂದು ಮಾತು, ಮುಂದಿನ ಶ್ಲೋಕದಿಂದ ಒಂದು ಮಾತು. 2 ಮಾತುಗಳನ್ನು ಧೃತರಾಷ್ಟ್ರನ ಮುಂದೆ ವಿದುರ ಇಡ್ತಾ ಇದ್ದಾನೆ. ನೋಡಪ್ಪ, ದೇವಃ ಭಗವಾನ್ ಮುಕುಂದ. ಭಗವಾನ್ ಅನ್ನೋ ಶಬ್ದ ಬಂತು ನೋಡಿ. ಮತ್ತೆ ಇಲ್ಲಿ ಭಗವಾನ್ ಅನ್ನೋ ಶಬ್ದ ಕೃಷ್ಣನಿಗೆ ವಿಶೇಷಣವಾಗಿ ಬಳಸಿದ್ದಾನೆ ವಿದುರ. ಏನು ಉದ್ದೇಶ ಈ ಶಬ್ದದ ಹಿಂದೆ? ಜ್ಞಾನ ವೀರ್ಯಾದಿ ಸಂಪನ್ನ ಇತ್ಯರ್ಥ. ಟಿಪ್ಪಣಿಕಾರರು ಬಹಳ ಸುಂದರವಾಗಿ ಅದನ್ನು ಎತ್ತಿ ಹೇಳ್ತಾ ಇದ್ದಾರೆ. ಜೀವನದಲ್ಲಿ ಅತ್ಯಂತ ದೊಡ್ಡ ಗುಣಗಳು, ರಾಜನಾಗಿ ಇಡೀ ದೇಶವನ್ನು ಆಳಬೇಕಾದವನಿಗೆ ಇರ್ತಕ್ಕಂಥ ಗುಣಗಳು, ಒಂದು ಜ್ಞಾನ, ಇನ್ನೊಂದು ವೀರ್ಯ. ವೀರ್ಯ ಅಂದರೆ ದೈಹಿಕ ಬಲ, ಸಾಮರ್ಥ್ಯ. ಜ್ಞಾನ ಅಂದರೆ ಬೌದ್ಧಿಕ ಬಲ. ಇವೆರಡು ಬೇಕು. ಭಗವಾನ್ ಅಂದರೆ ಏನು ಅಂತ ನಾವು ಹಿಂದೆ ಷಣ್ಣಾಂ ಭಗ ಇತೀರಿತಃ ಅಂತ ನೋಡಿದ್ವಿ ಅಲ್ಲ. ಅದರಲ್ಲಿ
ಜ್ಞಾನ ಮತ್ತು ವೀರ್ಯ ಸೇರಿಕೊಂಡಿದೆ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯಃ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಿತಃ. ಅದರಲ್ಲಿ ಜ್ಞಾನ ವೀರ್ಯ, ಜ್ಞಾನ ವೀರ್ಯಾದಿಗಳಿಂದ ಸಂಪನ್ನನಾಗಿರ್ತಕ್ಕಂಥ ಭಗವಾನ್ ಮುಕುಂದ, ಮುಕುಂದ ಮುಕ್ತರಿಗೂ ನಿಯಾಮಕ, ಬರೀ ಈ ಲೋಕದಲ್ಲಿರ್ತಕ್ಕಂಥವ್ರಿಗೆ ನಿಯಾಮಕ ಅಲ್ಲ. ಅಂಥವ ಏನು ಮಾಡ್ತಿದ್ದಾನೆ? ಪಾರ್ಥಾನ್ ಗೃಹೀತವಾನ್, ಪಾರ್ಥನೆ ಮೊದಲಾದ ಪಾಂಡವರನ್ನು ಗೃಹೀತವಾನ್, ಸ್ವಕೀಯತ್ವೇನ ಗೃಹೀತವಾನ್, ನನ್ನವರು ಅಂತ ಅವರನ್ನು ಪರಿಗ್ರಹಿಸಿದ್ದಾನೆ. ಮಮ ಪ್ರಾಣಾಹಿ ಪಾಂಡವಾ, ಏನು ಭಾಗ್ಯ ಪಾಂಡವರದ್ದು. ಯಾರಿಗೆ ಈ ಮಾತು ಭಗವಂತನ ಬಾಯಿಂದ ಹೇಳಿಸ್ಕೊಳ್ಳೋ ಯೋಗ್ಯತೆ ಇದೆ ಅಂಥ ಪಾಂಡವರು. ಮಮ ಪ್ರಾಣಾಹಿ ಪಾಂಡವಾಹ ಅಂತ ಭಗವಂತ ಹೇಳಿದ ಹಾಗೆ ಸ್ವಕೀಯತ್ವೇನ ಗೃಹೀತವಾನ್, ಪಾಂಡವರನ್ನು ನನ್ನವರು ಅಂತ ಪರಿಗ್ರಹಿಸಿದ್ದಾನೆ. ಇದನ್ನು ಲಕ್ಷಿಟ್ಟು ಕೇಳ್ಕೋ, ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ ವಿದುರ. ಈ ಕೃಷ್ಣ ಎಂಥವನು ನೋಡಿ. ವಿದುರನ ತಿಳುವಳಿಕೆ ಯಾವ ಮಟ್ಟದ್ದು ನೋಡಿ. ಬರೀ ಅವನು ರಾಜಕೀಯ ಮುತ್ಸದ್ದಿ ಅಲ್ಲ, ಬರೀ ನೀತಿಶಾಸ್ತ್ರ ಕೋವಿದ ಅಲ್ಲ, ಅವನ ಜ್ಞಾನದ ಎತ್ತರ ಎಂಥದ್ದು ನೋಡ್ರಿ. ಹೇಳ್ತಾನೆ, ಯಾವ ದೃಷ್ಟಿಯಿಂದ ನೋಡಿದರೂ, ಧಾರ್ಮಿಕ ದೃಷ್ಟಿ, ಅಧಾರ್ಮಿಕ ದೃಷ್ಟಿ, ಕುಟಿಲ ಬುದ್ಧಿ, ರಾಜಕೀಯ ದೃಷ್ಟಿ, ಯಾವ ದೃಷ್ಟಿಯಿಂದ ನೋಡುವವರು ಎಚ್ಚೆತ್ತುಕೊಳ್ಳಬೇಕು. ಅಂಥ ವಿಶೇಷಣಗಳಿಂದ ಕೃಷ್ಣನನ್ನು ಬಣ್ಣಿಸ್ತಾ ಇದ್ದಾನೆ. ದುರ್ಯೋಧನನಿಗೂ ತಿಳಿಯಬೇಕು, ಧೃತರಾಷ್ಟ್ರನಿಗೂ ಅಂಧನಿಗೂ ತಿಳಿಯಬೇಕು, ಒಳಗೂ ಹೊರಗೂ ಅಂಧ ಅವನಿಗೂ ಗೊತ್ತಾಗಬೇಕು. ಏನು 3 ವಿಶೇಷಣಗಳಿಂದ ಕೃಷ್ಣನ ವರ್ಣನೆ ಮಾಡಿದ. ಸಹ ಕ್ಷಿತಿದೇವ ದೇವ, ಕ್ಷಿತಿದೇವರು ಅಂದರೆ ಭೂಮಿಯ ಮೇಲಿನ ರಾಜರು, ಅವರಿಗೆಲ್ಲ ದೇವ, ಅವರಿಗೆಲ್ಲ ಒಡೆಯ. ಇನ್ನೊಂದು ಅರ್ಥ ಕ್ಷಿತಿದೇವರು ಅಂದರೆ ಜ್ಞಾನಿಗಳು, ಬ್ರಾಹ್ಮಣರು, ಬ್ರಹ್ಮ ಅಣತೀತಿ ಬ್ರಾಹ್ಮಣ, ಅಂಥ ಜ್ಞಾನಿಗಳಿಗೆ ದೇವ. ಅಂದರೆ ರಾಜರಿಗೆಲ್ಲ ದೇವ ಅನ್ನೋದರಿಂದ ಅವನ ಪರಾಕ್ರಮ, ಅವನ ವೀರ್ಯ. ಬ್ರಾಹ್ಮಣರಿಗೆ, ಜ್ಞಾನಿಗಳಿಗೆಲ್ಲ ಪೂಜ್ಯ ಅವನು ಅನ್ನೋದರಿಂದ ಅವನ ಜ್ಞಾನದ ಮಟ್ಟ. ಮತ್ತು ಅಷ್ಟೇ ಅಲ್ಲ, ವಿನಿರ್ಜಿತ ಅಶೇಷ ದೇವ ದೇವ. ವಿನಿರ್ಜಿತ ಅಂದರೆ ಸೋಲಿಸಲ್ಪಟ್ಟಿರ್ತಕ್ಕಂಥ, ಅಶೇಷ ಎಲ್ಲ, ದೇವ ದೇವ. ರಾಜರು ಶ್ರೇಷ್ಠರು ಅಂತ ಭೂಮಿ ಮೇಲೆ ಯಾರ್ಯಾರಿದ್ದಾರೋ ಅವರೆಲ್ಲರಿಗೂ ಒಡೆಯ ಇವನು. ಅಷ್ಟೇ ಅಲ್ಲ, ದೇವದೇವ, ಇಂದ್ರಾದಿ ದೇವತೆಗಳಿಗೆ ಒಡೆಯ. ಯದು ದೇವ ದೇವ, ನಿನಗ ದೈವಿ ಸಾಮರ್ಥ್ಯದೊಳಗೆ ನಿನಗೆ ವಿಶ್ವಾಸ ಇಲ್ಲ ಅಂದ್ರೆ ಗ್ರೌಂಡ್ ರಿಯಾಲಿಟಿ ನೋಡು ಅಂತಾನೆ. ಏನು? ಯದು ದೇವ ದೇವ. ಇನ್ನೊಂದು ವಿಶೇಷಣ, ಆ ಕಾಲದ ಸಮಸ್ತ ಬಲಿಷ್ಠ ಯದುವಂಶ ರಾಜರಿಗೆಲ್ಲಾನು ದೇವ ಪೂಜ್ಯ. ಅವನಿರುವಲ್ಲೇ ಸಮಸ್ತ ರಾಜರು ಕೃಷ್ಣನ ಅನುಸರಣೆ ಮಾಡಿಕೊಂಡೇ ಸಮಸ್ತ ಯಾದವರು. ಇಂಥವ ಏನಾಯ್ತು? ಸೋ ವಾಟ್ ಅಂದ್ರೆ ಎಲ್ಲೋ ವೈಕುಂಠದೊಳಗೆ ವೇದಗಳು ಪುರಾಣಗಳಿಂದ ಶ್ರುತನಾಗಿ ಇರುವಂಥವಲ್ಲ. ಎಲ್ಲಿದ್ದಾನವನು? ಸ್ವಪುರ್ಯಾಂ ಆಸ್ತೆ. ಇಲ್ಲೇ ಪುರಿ ಅಂದರೆ ಪಟ್ಟಣ, ಸ್ವಪುರ್ಯಾಂ ತನ್ನ ಪಟ್ಟಣ ದ್ವಾರಕಾ, ಅಲ್ಲೇ ಆಸ್ತೆ ಇದ್ದಾನೆ. ಮಂತ್ರಿಯಾಗಿ ವಿದುರನ ಮುಂದಾಲೋಚನೆ. ಕೇಳುವವರಿಗೆ, ದೊಡ್ಡ ಅಧಿಕಾರ ಸ್ಥಾನದಲ್ಲಿರುವವರಿಗೆ ಇಷ್ಟವಾಗದ್ದು ಅಂತ ಗೊತ್ತಿದ್ದು ಕೂಡ ಸತ್ಯವನ್ನೇ ಹೇಳಬೇಕು, ನಿರ್ಭೀತಿಯಿಂದ ಹೇಳಬೇಕು, ನನ್ನ ಒಬ್ಬ ಮಂತ್ರಿಯ ಕರ್ತವ್ಯ ಅಂತ ಹೇಳಬೇಕು, ನ್ಯಾಯನಿಷ್ಠನಾಗಿ ಹೇಳಬೇಕು ಅನ್ನೋ ಆತ್ಮವಿಶ್ವಾಸದಿಂದ ಈ ಮಾತುಗಳನ್ನು ಎತ್ತಿ ಹೇಳ್ತಾ ಇದ್ದಾನೆ. ಭೂಮಿಯ ಮೇಲಿನ ಯಾದವರು ಸೇರಿದಂತೆ ಎಲ್ಲ ರಾಜರು, ಜ್ಞಾನಿಗಳು ಮಾತ್ರವಲ್ಲ, ಇಂದ್ರಾದಿ ದೇವತೆಗಳು ಅವರಿಗೆ ಒಡೆಯ ಕೃಷ್ಣ. ಅವ ಎಲ್ಲೋ ದೂರದ ವೈಕುಂಠದಲ್ಲಿ ಇಲ್ಲ, ಇಲ್ಲೇ ದ್ವಾರಕೆಯಲ್ಲಿ ಇದ್ದಾನೆ. ಅರ್ಜುನ ಮುಂತಾದ ಪಾಂಡವರನ್ನು ತನ್ನ ಪ್ರಾಣದಂತೆ ಮಮ ಪ್ರಾಣಾಹಿ ಪಾಂಡವಾಹ ಅಂತ ಹೇಳಿದ ಕೃಷ್ಣ ಅವನು.
ತನ್ನವರು ಸ್ವಕೀಯತ್ವೇನ ಗೃಹೀತವಾನ್, ನನ್ನವರು ಅಂತ ಅವನು ಸ್ವೀಕಾರ ಮಾಡಿದ್ದಾನೆ. ಇದು ನೀನು ಮತ್ತು ದುರ್ಯೋಧನ ಮತ್ತು ನಿನ್ನಂಥವರು ಎಲ್ಲರೂ ಗಮನಿಸಬೇಕಾದ ಮೊದಲ ಸಂಗತಿ. ಮುಂದಿನ ಶ್ಲೋಕದಲ್ಲಿ ಎರಡನೆಯ ಮಹತ್ವದ ಸಂಗತಿಯನ್ನು, ಎರಡನೆಯ ಮಾತನ್ನು ಹೇಳ್ತಾನೆ. ಸ ಏಷ ಶ್ಲೋಕ 13. ಸ ಏಷ ದೋಷಃ ಪುರುಷದ್ವೀಡಾಸ್ತೆ ಗೃಹಂ ಪ್ರವಿಷ್ಟೋ ಯಮಪತ್ಯಮತ್ಯ ಪುಷ್ಣಾಸಿ ಕೃಷ್ಣಾತ್ ವಿಮುಖೋ ಗತಶ್ರೀಃ ತ್ಯಜಾಶ್ವಥೈನಂ ಕುಲಕೌಶಲಾಯ. ನೋಡಿ, ಹೇಳ್ತಾನೆ, ಯಂ ಅಪತ್ಯಮತ್ಯ, ಯಾರನ್ನ, ಅಪತ್ಯ ಅಂದ್ರೆ ಮಗ, ಮತಿ ಅಂದ್ರೆ ಬುದ್ಧಿ, ಯಾರನ್ನ ಅಪತ್ಯಮತ್ಯ, ಯಂ ಯಮಪತ್ಯಮತ್ಯ, ಯಂ ಅಪತ್ಯಮತ್ಯ, ಯಂ ಯಾರನ್ನ ಅಪತ್ಯಮತ್ಯ, ಅಪತ್ಯ ಮಗ ಅನ್ನೋ ಮತಿ ತಿಳುವಳಿಕೆಯಿಂದ ಗೃಹಂ ಪ್ರವಿಷ್ಟ, ಮನೆಯ ಒಳಗೆ ಹೊಕ್ಕಿಸಿಕೊಂಡಿದ್ದೀಯೋ. ಕೆಲವು ಪುಸ್ತಕಗಳಲ್ಲಿ ಗೃಹಾನ್ ಪ್ರವಿಷ್ಟ ಅಂತ ಬಹುವಚನ ಇದೆ. ಅದಕ್ಕೆ ಟಿಪ್ಪಣಿಕಾರರು ಅರ್ಥ ಬರೀತಾರೆ, ಬಹುವಚನಂತೂ ಮನೋಬುದ್ಧಿ ಸಂಗ್ರಹಾರ್ಥಂ. ಆ ಧೃತರಾಷ್ಟ್ರನ ಮನಸ್ಸು ಬುದ್ಧಿ ಅದರೊಳಗೆ ಹೊಕ್ಕಿದ್ದಾನೆ ದುರ್ಯೋಧನ, ಬರೀ ಅರಮನೆ ಹೊಕ್ಕಿದ್ದಾನೆ ಅಲ್ಲ. ಆದ್ದರಿಂದ ಗೃಹಾನ್, ಗೃಹ ಅಂದರೆ ಬರೀ ಅರಮನೆ ಅಲ್ಲ, ಧೃತರಾಷ್ಟ್ರನ ಮನೋಬುದ್ಧಿಗಳು ಅವುಗಳನ್ನು ಸೇರಿಸಿ ಹೇಳ್ತಾ ಇರೋದ್ರಿಂದ ಗೃಹಾನ್ ಅಂತ ಬಹುವಚನ. ಬಹುವಚನಂತೂ ಮನೋಬುದ್ಧಿ ಸಂಗ್ರಹಾರ್ಥಂ. ದುರ್ಯೋಧನ ಬರೀ ಮನೆಯೊಳಗೆ ಹೊಕ್ಕಿಲ್ಲ, ಧೃತರಾಷ್ಟ್ರನ ಶರೀರ ಅನ್ನೋ ಮನೆಯೊಳಗಡೆ, ಅವನ ಮನಸ್ಸು ಅನ್ನೋ ಮನೆಯೊಳಗಡೆ, ಅವನ ಬುದ್ಧಿ ಅನ್ನೋ ಮನೆಯೊಳಗೆ ಹೊಕ್ಕಿದ್ದಾನೆ. ಸ ಏಷಃ, ಇವನು ಪುರುಷದ್ವಿಟ್, ಮಹತ್ವದ ವಿಶೇಷಣ ದುರ್ಯೋಧನನಿಗೆ. ಪುರುಷದ್ವಿಟ್, ಪರಮಪುರುಷ ಭಗವಂತ, ಅವನ ದ್ವಿಟ್ ಅಂದರೆ ದ್ವೇಷಿ. ಪುರುಷದ್ವಿಟು, ಪರಮಪುರುಷದ್ವಿಟ್, ಭಗವಂತನ ದ್ವೇಷಿ. ಆದ್ದರಿಂದ ದೋಷಃ, ಇದೊಂದು ನಿನ್ನ ಕುಲಕ್ಕೆ ಕಳಂಕ, ಇದು ಅರಮನೆ ಹೊಕ್ಕಿರೋ, ನಿನ್ನ ಮನಸ್ಸನ್ನು ಹೊಕ್ಕಿರೋ ದೊಡ್ಡ ದೋಷ. ಪುಷ್ಣಾಸಿ, ಇಂಥವನನ್ನು ಅಪತ್ಯ ಬುದ್ಧ, ಮಗ ಅಂತ ತಿಳಿದು ಪೋಷಣೆ ಮಾಡ್ತಾ ಇದ್ದಿ. ಆದ್ದರಿಂದ ಆಶು, ತಡ ಮಾಡದೆ, ಏನಂ ಇವನನ್ನು ತ್ಯಾಗ ಮಾಡು. ಯಾಕೆ? ಕುಲ ಕೌಶಲಾಯ, ವಂಶ ಉಳಿಸಲಿಕ್ಕೆ, ಕುರುವಂಶವನ್ನು ಕಾಪಾಡಲಿಕ್ಕೆ, ಈ ನಿಮ್ಮ ಅರಮನೆಯನ್ನು ಹೊಕ್ಕಿರ್ತಕ್ಕಂಥ ಕುಲದ ಕಲಂಕವನ್ನು ತ್ಯಾಗ ಮಾಡು. ಅನ್ಯಥಾ ಏನಾಗ್ತದೆ ಹೀಗೆ ಮಾಡದೇ ಇದ್ದರೆ? ಕೃಷ್ಣಾತ್ ವಿಮುಖ ಗತಶ್ರೀಹಿ ಭವಿಷ್ಯಸಿ, ಭವಿಷ್ಯಸಿ ಅಂತ ಇಟ್ಕೊಳ್ಬೇಕು, ಶ್ಲೋಕದಲ್ಲಿಲ್ಲ. ಕೃಷ್ಣಾತ್ ವಿಮುಖ, ಕೃಷ್ಣನಿಂದ ವಿಮುಖ, ಧರ್ಮ ಮಾರ್ಗದಿಂದ ವಿಮುಖ, ಗತಶ್ರೀಹಿ ಭವಿಷ್ಯಸಿ. ಯಾರು ಕೃಷ್ಣನಿಂದ ವಿಮುಖರಾಗಿರ್ತಾರೋ ಅವರು ಅನುಭವಿಸುವ ಸ್ಥಿತಿ ಅಂಥದ್ದು ಗತಶ್ರೀಹಿ, ದರಿದ್ರ ಸ್ಥಿತಿ. ಭವಿಷ್ಯಸಿ, ಇದು ಕಟ್ಟಿಟ್ಟ ಬುತ್ತಿ, ಇದನ್ನು ಅನುಭವಿಸ್ತಿದ್ದಿ ನೀನು ನಿನ್ನವರು ಎಲ್ಲರೂ ಅನುಭವಿಸ್ತೀರಿ. ಎಷ್ಟು ಸ್ಪಷ್ಟವಾಗಿ, ಎಷ್ಟು ನಿಷ್ಠುರವಾಗಿ ದುರ್ಯೋಧನ ಅಲ್ಲೇ ಕುಳಿತಿದ್ದಾನೆ. ರಾಜ ಸಿಂಹಾಸನದ ಮೇಲೆ ಕುಳಿತಿರ್ತಕ್ಕಂಥ ಧೃತರಾಷ್ಟ್ರನಿಗೆ ಯಾವುದೇ ಸಂಬಂಧದ, ತನ್ನ ಸ್ಥಾನದ ಯಾವ ಮುಲಾಜನ್ನು ಇಟ್ಟುಕೊಳ್ಳದೆ ಹೇಳ್ತಾ ಇದ್ದಾನೆ. ನೋಡು, ರಾಜಕೀಯ ಬಲಾಬಲ ತುಲನಾ ದೃಷ್ಟಿಯಿಂದ, ಧಾರ್ಮಿಕ ದೃಷ್ಟಿಯಿಂದ ಹೇಗೆ ನೋಡಿದರೂ ಪಾಂಡವರ ಉಪೇಕ್ಷೆ, ಅವರೊಡನೆ ವಿರೋಧ ನಿನ್ನ ವಂಶಕ್ಕೆ ಒಳ್ಳೆಯದಲ್ಲ. ಯಾಕೆ? ಕೃಷ್ಣ ಪಾಂಡವರ ರಕ್ಷಕನಾಗಿ ಇದ್ದಾನೆ, ಅವನಿದ್ದಲ್ಲಿ ಸಮಸ್ತ ರಾಜರ ಬಲ. ಇದು ಒಂದು ಸತ್ಯ. ಇನ್ನೊಂದು ಸತ್ಯ ಏನು? ಶ್ರೀಕೃಷ್ಣನಿಗೆ ವಿಮುಖನಾಗಿ ಅಧರ್ಮ ಮಾರ್ಗದಲ್ಲಿ ಮುನ್ನುಗ್ಗುತ್ತಾ ಇರೋ ದುರ್ಯೋಧನ ನೋಡು. ಹೀಗೆ ಎರಡು ಸತ್ಯಗಳು ಹೀಗೆ ಮುಂದುವರಿಲಿಕ್ಕೆ ಬಿಟ್ಟರೆ ಇಡೀ ಕುರುವಂಶದ ನಾಶ ಖಚಿತ. ಅದಕ್ಕೇನು ಮಾಡುವಂತೀಯ? ದುರ್ಯೋಧನ ನನ್ನ ಮಾತು ಕೇಳೋದಿಲ್ಲ, ಗೊತ್ತೇ ಇದೆ ನಿನಗೆ. ಅಂದರೆ ಅದಕ್ಕೂ ವಿದುರನ ಪರಿಹಾರ.
ಧೃತರಾಷ್ಟ್ರನಿಗೆ ಅಪ್ರಿಯವಾದ ಪರಿಹಾರ ಏನದು? ತ್ಯಜೇದೇಕಂ ಕುಲಸ್ಯಾರ್ಥೆ. ಒಬ್ಬನನ್ನು ತ್ಯಾಗ ಮಾಡೋದರಿಂದ ಇಡೀ ವಂಶಕ್ಕೆ ಉಂಟಾಗತಕ್ಕಂಥ ಕೇಡು ತಪ್ಪುತ್ತದೆ ಅನ್ನೋ ಪರಿಸ್ಥಿತಿಯಲ್ಲಿ ರಾಜನಾದವ ರಾಜ್ಯದ ಅಭ್ಯುದಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ತನ್ನ ಇಡೀ ವಂಶವನ್ನು ಉಳಿಸಲಿಕ್ಕೆ, ರಾಜ್ಯವನ್ನು ಉಳಿಸಲಿಕ್ಕೆ ಮಗನನ್ನೂ ತ್ಯಜಿಸಬೇಕು ಅಂತ ಶಾಸ್ತ್ರ, ನೀತಿಶಾಸ್ತ್ರ. ಆಶು ತ್ಯಜ, ತಡ ಮಾಡಬೇಡ. ತಡ ಮಾಡಿದರೆ ಮತ್ತೆ ಏನೇನು ಹಾನಿ ಸಂಭವಿಸಬಹುದೋ ಗೊತ್ತಿಲ್ಲ. ಹೀಗಾಗಿ ವಿಳಂಬ ಮಾಡದೆ ಅವನನ್ನು ತ್ಯಾಗ ಮಾಡು. ಇದು ವಿದುರನ ಸಲಹೆ. ಮುಂದೆ ಹೋಗೋ ಮೊದಲು ಇಲ್ಲಿ ಒಂದೆರಡು ಶ್ಲೋಕದಲ್ಲಿ ಪಾಠಾಂತರಗಳಿದೆ, ಅದನ್ನು ನೋಡಿಕೊಂಡು ಮುಂದೆ ಹೋಗೋಣ. ಅರ್ಥದ ದೃಷ್ಟಿಯಿಂದ ಅಂಥ ದೊಡ್ಡ ವ್ಯತ್ಯಾಸ ಏನಿಲ್ಲ. ತ್ಯಜಾಶ್ವ 4ನೇ ಸಾಲು, ತ್ಯಜಾಶ್ವಥೈನಂ ಅಂತ ಒಂದು ಪಾಠ. ತ್ಯಜ ಆಶು ಅಥ ಏನಂ ಅಂತ ಪದಚ್ಛೇದ. ಆಶು ಕೂಡಲೇ, ಅಥ ಈ ಹಿಂದೆ ಹೇಳಿದ ಕಾರಣಗಳಿಗೋಸ್ಕರ, ಏನಂ ಈ ದುರ್ಯೋಧನನನ್ನು ತ್ಯಜ ತ್ಯಾಗ ಮಾಡು. ಇನ್ನೊಂದು ಪಾಠ ಏನು? ತ್ಯಜಾಶ್ವಶೈವಂ ಅಂತ. ತ್ಯಜ ಆಶು ಅಶೈವಂ. ತ್ಯಜ ಆಶು ಮೊದಲಿದ್ದದ್ದೇನೆ, ಆಶು ಬೇಗನೆ, ತ್ಯಜ ತ್ಯಾಗ ಮಾಡು. ಯಾಕೆ? ಅಶೈವಂ ಅಮಂಗಲ, ಇವನು ಅಮಂಗಲ ಸ್ವರೂಪಿ ಇವನು. ಆದ್ದರಿಂದ ಅವನನ್ನು ತ್ಯಾಗ ಮಾಡು. ಅಶೈವಂ ಅಂದರೆ ಅಮಂಗಲಂ, ಆಶು ತ್ಯಜ. ಇನ್ನೊಂದು ಪಾಠ ತ್ಯಜಾಶ್ವಚೈನಂ ಅಂತನೂ ಇದೆ. ತ್ಯಜ ಆಶು ಚ ಏನಂ. ಏನಂ ಇವನನ್ನು, ಈ ದುರ್ಯೋಧನನನ್ನು ಆಶು ತ್ಯಜ ಕೂಡಲೇ ತ್ಯಾಗ ಮಾಡು. ಹೀಗೆ ಸ್ವಲ್ಪ ಪಾಠಾಂತರಗಳಿವೆ. ಅವು ಎಲ್ಲನೂ ಅರ್ಥದೃಷ್ಟಿಯಿಂದ ಹೊಂದುವಂಥವು. ಅವುಗಳನ್ನು ನೋಡಿದ್ದಾಯಿತು. ಇನ್ನು ಮುಂದಿನ ಕಥೆ ನಿಮಗೆ ಎಲ್ರಿಗೂ ಗೊತ್ತಿರುವಂಥದ್ದೇ. ದುರ್ಯೋಧನ ಸಿಟ್ಟಿಗೆದ್ದು ನಮ್ಮ ಅನ್ನ ತಿಂದು ನಮಗೆ 2 ಬಗಿತಾನೆ ಈ ವಿದುರ. ಶತ್ರುಗಳಾದ ಪಾಂಡವರ ಪರವಹಿಸಿ ಮಾತಾಡ್ತಾನೆ. ಈ ದ್ರೋಹಿ ವಿದುರನನ್ನು, ಕೃತಘ್ನನನ್ನು ಹೊರಗೆ ಅಟ್ಟಿ ಅಂತ ಸೇವಕರಿಗೆ ಆಜ್ಞಾಪಿಸ್ತಾನೆ. ದೊಡ್ಡವರು ಕೂತಾಗ ಚಿಕ್ಕವರು ಧ್ವನಿ ಎತ್ತಿ ಮಾತಾಡಬಾರದು ಅಂತ ಹೇಳ್ತದೆ ಶಾಸ್ತ್ರ, ಸಭಾ ಮರ್ಯಾದೆ. ದೊಡ್ಡವರು ಕೂತಿರುವಾಗ ಚಿಕ್ಕವರು ದೊಡ್ಡ ಧ್ವನಿಯಲ್ಲಿ ಮಾತಾಡಬಾರ್ದು. ಇಲ್ಲಿ ತಂದೆ ಎನಿಸಿದ, ರಾಜ ಎನಿಸಿದ ಧೃತರಾಷ್ಟ್ರ ಸಿಂಹಾಸನದ ಮೇಲೆ ಕೂತಿದ್ದಾನೆ. ಮಂತ್ರಿ ವಿದುರ, ಹಿರಿಯ, ಚಿಕ್ಕಪ್ಪ. ಯಾವ ದೃಷ್ಟಿಯಿಂದ ನೋಡಿದ್ರೂ ದುರ್ಯೋಧನ ಚಿಕ್ಕವ ಅವ್ರ ಮುಂದೆ. ಆದರೆ ನೇರವಾಗಿ ಅಲ್ಲಿ ತಂದೆ ರಾಜ ಕೂತಿದ್ದಾನೆ, ಅವನನ್ನು ಅಲಕ್ಷಿಸಿ ಮಾತನಾಡ್ತಾನೆ. ಈ ದ್ರೋಹಿ ವಿದುರನನ್ನು ಹೊರಗಟ್ಟಿ. ಯಾರು ಇವನು ಆಜ್ಞೆ ಮಾಡುವವನು? ಸಿಂಹಾಸನದ ಮೇಲೆ ಕುಳಿತಿರೋ ಧೃತರಾಷ್ಟ್ರ ತೆಪ್ಪಗೆ ಕೂತಿದ್ದಾನೆ. ಯಾರು ನೀನು ಹೀಗೆ ಮಾತಾಡಲಿಕ್ಕೆ ಅಂತ ಬಾಯಿ ಹಾಕಬೇಕು ಬೇಡವೋ? ಮೊದಲನೇ ಮಾತು, ದುರ್ಯೋಧನ ಧ್ವನಿ ಎತ್ತರಿಸಿ ಮಾತಾಡಿದ್ದೇ ತಪ್ಪು. ಎರಡನೇದ್ದು, ಹಿರಿಯ ವಿದುರ, ಮಹಾಮಂತ್ರಿ, ಅವರಿಗೆ ಮಾತಾಡುವಾಗ ನಾಲಿಗೆ ಮೇಲೆ ನಿಗ್ರಹ ಇರಬೇಕು. ಅಂಥದ್ದು ಅದನ್ನೆಲ್ಲ ಉಲ್ಲಂಘಿಸಿ ಹೇಳ್ತಾನೆ, ಆಜ್ಞೆ ಮಾಡ್ತಾ ಇದ್ದಾನೆ ಸೇವಕರಿಗೆ, ಈ ದ್ರೋಹಿ ವಿದುರನನ್ನು ಹೊರಗಟ್ಟಿ. ದಾಸ್ಯಾಹ ಸುತಂ ಯದ್ ಬಲಿನೈವ ಪುಷ್ಟಃ ಮುಂದಿನ ಶ್ಲೋಕದಲ್ಲಿ ಬರ್ತದೆ, 15ನೇ ಶ್ಲೋಕದಲ್ಲಿ. ಇವು ದಾಸಿ ಸುತ ಇವನು. ಚಿಕ್ಕಪ್ಪನಿಗಾಡೋ ಮಾತು ನೋಡಿ ಮಂತ್ರಿಗಳವರಲ್ಲಿ. ಯದ್ ಬಲಿನೈವ ಪುಷ್ಟಃ, ಇನ್ನೂ ಹೀನಾಯವಾದ ಮಾತು. ನಾವು ಹಾಕಿದ ಪಿಂಡ ತಿಂದು ಪುಷ್ಟನಾಗಿದ್ದಾನೆ. ನಿರ್ವಾಸ್ಯತಾಂ ಆಶು ಪುರಾತ್ ಶ್ವಸಾನಃ. ಆಶು ನಿರ್ವಾಸ್ಯತ, ಇವನನ್ನು ಪುರಾತ್, ಈ ಪಟ್ಟಣದಿಂದ ಬೇಗ ಹೊರಗೆ ಹಾಕಿ. ಯಾಕೆ? ಶ್ವಸಾನಃ, ಅವನನ್ನು ಕೊಲ್ಲೋದು ಬೇಡ, ಉಸಿರಾಡ್ತಾ ಇದ್ದಾನೆ.
ಉಸಿರಾಡಲಿ, ಈ ಪಟ್ಟಣದಿಂದ ಬೇಗ ಹೊರಗೆ ಹಾಕಿ. ಅಂದರೆ ನಾನು ಅವನ ಮೇಲೆ ಕರುಣೆ ತೋರಿಸಿದ್ದೀನಿ, ಸೇವಕರಿಗೆ ಹೇಳಿ ಕೊಲ್ಲಿಸಿಲ್ಲ, ಅವನು ಉಸಿರಾಡಲಿ, ಪಟ್ಟಣದಿಂದ ಹೊರಗೆ ಹಾಕಿ ಅಂತ ಹೇಳೋದರ ಮೂಲಕ ಅವನ ಮೇಲೆ ಕರುಣೆ ತೋರಿಸಿದ್ದೀನಿ. ಎಷ್ಟು ಉನ್ಮತ್ತತನ, ಎಷ್ಟು ಉನ್ಮತ್ತತನ! ಈ ಸಂದರ್ಭದಲ್ಲಿ ವಿದುರ ತಾನೇ ಸಭಾತ್ಯಾಗ ಮಾಡಿ, ಯಾಕೆಂದರೆ ಇಲ್ಲಿ ಧೃತರಾಷ್ಟ್ರ ಸಿಂಹಾಸನದ ಮೇಲೆ ಕುಳಿತ ರಾಜ ದುರ್ಯೋಧನನನ್ನು ತಡಿಬೇಕು, ಅವನನ್ನು ಶಿಕ್ಷಿಸಬೇಕು. ಯಾರು ನಿನಗೆ ಅಧಿಕಾರ ಕೊಟ್ಟರು? ಅವರು ಹಿರಿಯರವರು, ಮಂತ್ರಿಗಳು. ಅವರಿಗೆ ಹೀಗೆ ಮಾತನಾಡುವಂಥ ಅಧಿಕಾರ ನಿನಗೆ ಯಾರು ಕೊಟ್ಟರು ಅಂತ ಶಾಸನ ಮಾಡಬೇಕಾಗಿತ್ತು. ಮೌನ ವಹಿಸಿದ ಕುರುಡ ಧೃತರಾಷ್ಟ್ರ ಪರಿಸ್ಥಿತಿ ಅರ್ಥ ಮಾಡಿಕೊಂಡ. ಆಗಲೇ ಅರ್ಥ ಆಗಿ ಹೋಗಿತ್ತು, ನನ್ನ ಕರ್ತವ್ಯ ನಾನು ಮಾಡಬೇಕು, ಪರಿಣಾಮ ಏನೇ ಆಗಲಿ ನನ್ನ ಕರ್ತವ್ಯದಲ್ಲಿ ಎನಿತೂ ವ್ಯತ್ಯಾಸ ಆಗಬಾರ್ದು. ಇದು ವಿದುರನ ನಿರ್ಧಾರ. ಪ್ರಾಯ ವಿದುರನಿಗೆ ಹೀಗೆ ಆಗ್ತದೆ ಅಂತ ಗೊತ್ತಿಲ್ಲದೆ ಇದ್ದರೂ ಇಂಥದ್ದೇನಾದರೂ ಒಂದು ಆಗ್ತದೆ ಅನ್ನೋದರ ಅಂದಾಜಿರಲಿಕ್ಕೆ ಬೇಕು. ಯಾಕೆಂದರೆ ದುರ್ಯೋಧನ ಅವನಿಗೇನು ಹೊಸಬ ಅಲ್ಲ, ಧೃತರಾಷ್ಟ್ರನೂ ಹೊಸಬ ಅಲ್ಲ. ಇಬ್ಬರ ಸ್ವಭಾವ ಗೊತ್ತಿದ್ದು ಕೂಡ ಹೀಗೆ ಮಾತಾಡಿದರೆ ಏನಾದರೂ ನನಗೆ ಅಪಾಯ ಒದಗೀತು ಅನ್ನೋ ಸ್ಪಷ್ಟವಾದ ಎಚ್ಚರ ಇದ್ದೂ ಕೂಡ ನ್ಯಾಯಾತ್ ಪಥಃ ಪ್ರವಿಚಲಂತಿ ಪದಂ ನ ಧೀರಾಃ ನಿಂದಂತು ನೀತಿ ನಿಪುಣಾಃ ಯದಿ ವಾಸ್ತುವಂತು ಲಕ್ಷ್ಮೀ ಸಮಾವಿಶತು ಗಚ್ಚತು ವಾ ಯಥೇಷ್ಟಂ ಅದ್ಯೈವ ವಾ ಮರಣಮಸ್ತು ಯುಗಾಂತರೇ ವಾ ನ್ಯಾಯಾತ್ ಪಥಃ ಪ್ರವಿಚಲಂತಿ ಪದಂ ನ ಧೀರಾಃ. ಈಗ ಸದ್ಯಕ್ಕೆ ಮರಣ ಬರಲಿ, ಯುಗಾಂತರಗಳಲ್ಲಿ ಮರಣ ಬರಲಿ, ಬೇಕಾದಷ್ಟು ಸಂಪತ್ತು ಬರಲಿ, ಯಥೇಚ್ಛವಾಗಿ ಹೊರಟು ಹೋಗಲಿ, ನ್ಯಾಯದ ಮಾರ್ಗದಿಂದ ಒಂದು ಇಂಚು, ಒಂದು ಹೆಜ್ಜೆಯಷ್ಟು ನಾನು ಕದಲಲಾರೆ ಅನ್ನೋ ನಿರ್ಧಾರ. ಇದು ಯಾರದ್ದು? ನೀತಿ ನಿಪುಣ, ವಿದುರನಂಥ ನೀತಿ ನಿಪುಣರು, ಮಹಾನುಭಾವರು, ಅವರ ಮನಸ್ಸಿನಲ್ಲಿರ್ತಕ್ಕಂಥ ಭಾವ ಇದು. ಯಾವಾಗ ದುರ್ಯೋಧನ ಹಿಂಗೆ ಮಾತಾಡಿದ, ಧೃತರಾಷ್ಟ್ರ ಅದಕ್ಕೆ ಪ್ರತಿ ನುಡಿಯಲಿಲ್ಲ, ಸಭಾತ್ಯಾಗ ಮಾಡಿ ಆ ದುರ್ಯೋಧನನ ರಕ್ಷಣೆಗೆ ಅಂತ ಇಟ್ಟುಕೊಂಡಿರ್ತಕ್ಕಂಥ ಒಂದು ಬಿಲ್ಲು, ಅದನ್ನು ಸಭಾದ್ವಾರದೊಳಗೆ ತ್ಯಾಗ ಮಾಡಿ ಧನುಹು ದ್ವಾರಿ ನಿಧಾಯ ಅಲ್ಲಿಂದ ಹೊರಟು ತೀರ್ಥಕ್ಷೇತ್ರ ಪರ್ಯಟನೆಗೆ ಬರುತ್ತಾನೆ ವಿದುರ. ಜ್ಞಾನದ ದೃಷ್ಟಿಯಿಂದ ಇಡೀ ರಾಜ್ಯದ ಜನತೆಯ ಭೀಷ್ಮ ದ್ರೋಣರಂಥ ಹಿರಿಯರ ಗೌರವಕ್ಕೂ ಪಾತ್ರನಾದ ಮಹಾನುಭಾವ, ರಾಜ್ಯಶಾಸ್ತ್ರ ನಿಪುಣ. ಅಂಥವನು ಮಂತ್ರಿಯಾಗಿ ಇದ್ದದ್ದು ಸಮಸ್ತ ಕೌರವರ ಅಳಿದುಳಿದ ಪೂರ್ವ ಪುಣ್ಯದ ಫಲ ಆಗಿತ್ತೋ ಏನೋ. ಇದು ಯಾವುದು ಆ ದುಷ್ಟ ದುರ್ಯೋಧನನ ಲಕ್ಷ್ಯಕ್ಕೆ ಬರಲಿಲ್ಲ. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆಗೆ ನಾವು ಗಮನಿಸಬೇಕಾದ ಸಂಗತಿ, ಇಂಥ ಪರಿಸ್ಥಿತಿಯನ್ನು ವಿದುರ ಹೇಗೆ ಎದುರಿಸಿದ, ಕಷ್ಟ ಕಾಲದಲ್ಲಿ ಏನು ಮಾಡಿದ, ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗುವ ನಿರ್ಧಾರ ಯಾಕೆ ಮಾಡಿದ, ತೀರ್ಥಕ್ಷೇತ್ರ ಯಾತ್ರೆಯನ್ನು ಹೇಗೆ ಮಾಡಿದ, ಇವು ನಾವು ಗಮನಿಸಲೇಬೇಕಾದ ಕೆಲ ಸಂಗತಿಗಳು. ಇವುಗಳನ್ನು ಮುಂದಿನ ಅನುಸಂಧಾನದಲ್ಲಿ ವಿವರವಾಗಿ ನೋಡೋಣ. ಕೊನೆಗೊಂದು ಮಾತು, ಸಮಾಜದಲ್ಲಿ ಇಂದಿಗೂ ಇಂಥ ಸನ್ನಿವೇಶಗಳನ್ನು ನಾವು ಸುತ್ತಮುತ್ತಲು ಕಾಣ್ತೀವಿ. ಜ್ಞಾನಿಗಳು, ದಯಾಳುಗಳು, ಸಂವೇದನಾಶೀಲರು ಆಗಿರುವವರಿಗೆ ಅಧಿಕಾರ ಇರೋದಿಲ್ಲ. ಅಧಿಕಾರದಲ್ಲಿರುವವರಿಗೆ ತಿಳುವಳಿಕೆ ಇರೋದಿಲ್ಲ. ಜಾತಿಯ ಆಧಾರದಿಂದಲೋ ತಮ್ಮವರ ಬೆಂಬಲದಿಂದಲೋ ಯಾವ್ಯಾವುದೋ ಕಾರಣಕ್ಕೆ ಅಧಿಕಾರ ಸ್ಥಾನಕ್ಕೆ ಬಂದಿರ್ತಾರೆ. ಸ್ವಾರ್ಥ, ಸಂಕುಚಿತ ದೃಷ್ಟಿ, ಅಹಂಭಾವ, ಇವುಗಳ ಮೇಲೇನೆ ಅವರ ನಿರ್ಣಯಗಳು, ಅವರ ಚಟುವಟಿಕೆಗಳು. ಅದಕ್ಕೆ ಅಡ್ಡ ಬಂದವರನ್ನು
ಬೇರೆ ಊರಿಗೆ ವರ್ಗಾಯಿಸೋದು, ಏನಾದರೂ ಅವರಿಗೆ ಬಹಳ ತೊಂದರೆ ಕೊಟ್ಟು ತಮ್ಮ ಮಾರ್ಗದಿಂದ ಅವರನ್ನು ನಿವಾರಿಸಿಕೊಂಡು ಸ್ವಾರ್ಥ ಸಾಧನೆ ಮಾಡಿಕೊಳ್ತಾರೆ. ಒಂದು ಕಡೆಗೆ ವೇದವ್ಯಾಸರು ಹೇಳೋ ಮಾತು ಎಂದೂ ಯಾರೂ ಮರಿಬಾರದು ಮಾತು. ಯಾವುದೇ ಜ್ಞಾನ ಕ್ಷೇತ್ರದಲ್ಲಿ ಜ್ಞಾನಿಗಳ ಮುನ್ನೆಚ್ಚರಿಕೆ ಕಿವಿಗೊಟ್ಟು ಮನುಷ್ಯ ಜನಾಂಗ ಇಡೀ ಆಲಿಸಬೇಕು. ಯಾವತ್ತು ಈ ಜ್ಞಾನಿಗಳ ಮುನ್ನೆಚ್ಚರಿಕೆಯನ್ನು ಮನುಷ್ಯ ಕಡೆಗಣಿಸಲಿಕ್ಕೆ ಆರಂಭಿಸ್ತಾನೋ ಅಲ್ಲಿ ಮನುಷ್ಯ ಜನಾಂಗದ ಪತನ ಖಚಿತ. ಜನಾಂಗದ ಪತನ ಆರಂಭ ಆಗೋದು ಯಾವತ್ತು ನೀವು ಜ್ಞಾನಿಗಳ ಮಾತನ್ನು ಕಡೆಗಣಿಸ್ತೀರೋ ಅವತ್ತು. ಆ ಮಾತು ಇಲ್ಲಿ ಸತ್ಯವಾಗೋದನ್ನು ಕಾಣ್ತೇವೆ. ವಿದುರನಂಥ ಜ್ಞಾನಿ ಈ ದೊಡ್ಡ ದುರಂತ, ಮುಂದೆ ಬರ್ತಕ್ಕಂಥ ದುರಂತವನ್ನು ಮೊದಲೇ ಕಂಡು ದೂರದೃಷ್ಟಿಯಿಂದ ಅದಕ್ಕೆ ಮೂಲ ಕಾರಣ ಏನು, ಅದಕ್ಕೆ ನಾವು ಕೈಗೊಳ್ಳಬೇಕಾದ ಪರಿಹಾರ ಏನು, ಇದನ್ನು ಅಧಿಕಾರದಲ್ಲಿರ್ತಕ್ಕಂಥ ಧೃತರಾಷ್ಟ್ರನಿಗೆ ನೇರವಾಗಿ ತಿಳಿಸಿದ. ಅಂದು ಧೃತರಾಷ್ಟ್ರ ತನ್ನ ಅಧಿಕಾರ ಉಪಯೋಗಿಸಿ ಪುತ್ರವ್ಯಾಮೋಹ ತೊರೆದು ದುರ್ಯೋಧನನನ್ನ ಮನೆಯಿಂದ ಹೊರಗಟ್ಟಿದ್ರೆ ಪ್ರಾಯ ಮಹಾಭಾರತ ಯುದ್ಧನೇ ನಡೀತಾ ಇರಲಿಲ್ವೋ ಏನೋ. ವಿದುರನಂತಹ ಜ್ಞಾನಿಯನ್ನು ಅವಮಾನಿಸಿ ಸಭೆಯಿಂದ ಹೊರಗಾಕಿದ ದಿನ ದುರ್ಯೋಧನ ತನ್ನ ಹಾಗೂ ತನ್ನವರ ಪತನಕ್ಕೆ ನಾಂದಿ ಹಾಡಿದ ಅಂತ ಹೇಳಬಹುದು. ಮುಂದಿನ ಭಾಗವನ್ನು ಮುಂದಿನ ಅನುಸಂಧಾನದಲ್ಲಿ ನೋಡೋಣ. ಮಧ್ವಾಂತರಕಥ ಶ್ರೀಕೃಷ್ಣ ಅರ್ಪಣಮಸ್ತು. ಕೃಷ್ಣ. ಯಾರಿಗಾದರೂ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು. ಬಳ್ಳಾರಿಯವ್ರು ನಮಸ್ಕಾರ. ಅನೇಕ ಕಡೆಗೆ ಬರ್ತದೆ. ಮಹಾಭಾರತದಲ್ಲಿ ಇದೆ, ಹರಿವಂಶದಲ್ಲೂ ಇರಬಹುದು. ಹರಿವಂಶ ಅಂದರೆ ಏನು ಬೇರೆ ಅಲ್ವೇ ಅಲ್ಲ, ಅದು ಮಹಾಭಾರತದ್ದೇ ಒಂದು ಭಾಗ. ಹೌದು. ಕೆಲವು ಕಡೆ ಕೆಲವು ವಿಡಿಯೋಸ್ ನೋಡಿದ್ವಿ ಯೋಗದಲ್ಲಿ, ಅಲ್ಲಿ ಸ್ವಲ್ಪ ಅದು ಒಂದು ಮೆಥಡಾಲಜಿ ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ಡಿಫ್ರೆಂಟ್ ಪ್ರಾಣಾಯಾಮಗಳು ಇದೆ ಆಚಾರ್ಯ, ಅದ್ರ ಬಗ್ಗೆ ಸ್ವಲ್ಪ ಒಂದು ವಿವರಣೆ ಕೊಡ್ತೀರಾ? ನಿಮ್ಗೆ ಸ್ವಲ್ಪ ಅನುಭವ ಇದೆ, ಸ್ವಲ್ಪ ಹೆಲ್ಪ್ ಆಗತ್ತೆ. ಓಕೆ. ನಾನು ಏನು ಎಕ್ಸ್ಪರ್ಟ್ ಅಲ್ಲ ಈ ವಿಷಯದಲ್ಲಿ. ನಾನು ಭಾರತದಲ್ಲಿ ಸುಮಾರು ಈ ಪ್ರಾಣಾಯಾಮವನ್ನು ಕಲಿಸ್ತಕ್ಕಂಥ ಸೆಂಟರ್ಗಳಲ್ಲಿ 10 ದಿವಸ 15 ದಿವಸ ಹೀಗೆ ಇದ್ದು ಬಂದಿದ್ದೇನೆ. ಮತ್ತು ನನ್ನ ಮಿತವಾದ ಅಧ್ಯಯನದ ವ್ಯಾಪ್ತಿ ಒಳಗಡೆ ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದೇನೆ. ಪ್ರಶಾಂತಿ ಕುಟೀರದಲ್ಲಿ ಬೆಂಗಳೂರಲ್ಲಿ ಒಂದು 10 ದಿವಸ ಇದ್ದೆ, ಉಜಿರೆಯಲ್ಲಿ ಒಂದು 10 ದಿವಸ ಇದ್ದೆ, ಮಣಿಪಾಲ್ನಲ್ಲಿ ಒಂದು 10-15 ದಿವಸ ಇದ್ದೆ. ಹೀಗೆ ಅನೇಕ, ಹುಬ್ಬಳ್ಳಿಯಲ್ಲೇ ಒಂದು ಕಡೆಗೆ ಒಂದು 10 ದಿವಸನೋ 15 ದಿವಸನೋ ಅಲ್ಲಿ ಹೋಗಿದ್ದೆ. ಸಾಧಾರಣ ನಾನು ಇಂಡಿಯಾಕ್ಕೆ ಹೋದಾಗ ಇಂಥಲ್ಲಿಗೆ ಒಂದು ಕೆಲವು ದಿವಸಗಳನ್ನು ಮೀಸಲಾಗಿ ಇರಿಸ್ತೀನಿ, ಎಷ್ಟೇ ಬ್ಯುಸಿ ಇರಲಿ. ಸೊ ಅಲ್ಲಿ ಬೇರೆ ಬೇರೆ ಕಡೆಗಡೆ ಅವರು ನೇಚುರೋಪತಿ ಶಿಕ್ಷಕರು ಏನು ಪ್ರಾಣಾಯಾಮ ಕಲಿಸಿದರು ಮತ್ತು ನನ್ನ ಪುಸ್ತಕಗಳ ಅವಲೋಕನದಿಂದ ನನಗೇನು ತಿಳಿದಿದೆ. ಹರಿದ್ವಾರದಲ್ಲಿ ಬಾಬಾ ರಾಮದೇವ ಆಶ್ರಮದಲ್ಲೂ ಇದ್ವಿ ನಾವು. ಅಲ್ಲೂ ಒಂದು ದಿವಸ ಸಾಯಂಕಾಲ ಪ್ರಾಣಾಯಾಮದ ಸೆಷನ್ನ ಅಟೆಂಡ್ ಮಾಡಿ ಅಲ್ಲೂ ಕಲಿತಿದ್ದೇನೆ. ಸಂಕ್ಷಿಪ್ತವಾಗಿ ಹೇಳೋದಾದರೆ ಎಲ್ಲರೂ ಹೇಳೋ ಮಾತಿದು ಏನು ಅಂದರೆ, 108 ಬಗೆಯ ಪ್ರಾಣಾಯಾಮಗಳಿದೆ. ಒಂದು ಪುಸ್ತಕನೇ ಇದೆ ನನ್ನ ಹತ್ರ, 108 ಟೆಕ್ನಿಕ್ಸ್ ಆಫ್ ಪ್ರಾಣಾಯಾಮ ಅಂತ ವಿಸ್ತಾರವಾಗಿ ಅದನ್ನು ವಿವೇಚನೆ ಮಾಡಿದ್ದಾರೆ. ಆದರೆ ಎಲ್ಲರೂ ಹೇಳೋ ಮಾತು, ಎಲ್ಲ ವಿಧ ಪ್ರಾಣಾಯಾಮಗಳಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ಪ್ರಾಣಾಯಾಮ ಯಾವುದು ಅಂದರೆ, ಯಾವುದು ಅತ್ಯಂತ ಸುಲಭವೋ ಅದೇ ಅತ್ಯಂತ ಪರಿಣಾಮಕಾರಿ. ಜನ ಕಾಂಪ್ಲಿಕೇಟೆಡ್ ಇರೋದನ್ನು ಮಾಡ್ತಾರೆ, ಸರಳವಾಗಿರೋದನ್ನು ಉದಾಸೀನ ಮಾಡ್ತಾರೆ. ಅದು ಮನುಷ್ಯನ ಸ್ವಭಾವ ಅಂತ.
ಎಲ್ಲ ಪ್ರಾಣಾಯಾಮಗಳಲ್ಲಿ ಅತ್ಯಂತ ಸುಲಭದ ಪ್ರಾಣಾಯಾಮ ಅಂದರೆ ಅನುಲೋಮ ವಿಲೋಮ ಪ್ರಾಣಾಯಾಮ. ಏನು ಅನುಲೋಮ ವಿಲೋಮ ಪ್ರಾಣಾಯಾಮ? ಸುದೀರ್ಘವಾಗಿ ಉಸಿರಾಡಿಸೋದು ಇಷ್ಟೇ. ನಾವು ಸಾಮಾನ್ಯವಾದ ಉಸಿರಾಟದಲ್ಲಿ ಎದೆಯಿಂದ ಉಸಿರಾಡ್ತೀವಿ, ನಾಭಿಯಿಂದ ಉಸಿರಾಡೋದಿಲ್ಲ. ಪ್ರಯತ್ನಪೂರ್ವಕವಾಗಿ ಹೊಟ್ಟೆಯೊಳಗಿನ ಎಲ್ಲ ಉಸಿರನ್ನು ನಿಧಾನಕ್ಕೆ ಹೊರಹಾಕೋದು, ಪ್ರಯತ್ನಪೂರ್ವಕವಾಗಿ ನಿಧಾನಕ್ಕೆ ನೆತ್ತಿ ತನಕನೂ ನಿಧಾನಕ್ಕೆ ಉಸಿರು ದೇಹದೊಳಗೆ ತುಂಬಿಸ್ಕೊಳ್ಳೋದು. ಇದು ಪ್ರಾಣಾಯಾಮ. ಪ್ರಾಣದ ಆಯಾಮ, ಹೋಗೋದು ಬರೋದು. ಹೇಗೆ ಬರೋದು ಹೋಗೋದು ಅಂದರೆ ದೇಹ ತುಂಬಬೇಕು. ನೀವು ಎಷ್ಟು ಒತ್ತಾಯಪೂರ್ವಕವಾಗಿ ದೇಹದೊಳಗಿಂದ ಹೊಟ್ಟೆಯೊಳಗಿಂದ ಉಸಿರು ಹೊರಗೆ ಹಾಕ್ತೀರೋ ಅಷ್ಟು ಅಲ್ಲಿ ಜಾಗ ತೆರವಾಗ್ತದೆ, ಅಷ್ಟು ಪ್ರಾಣವಾಯುವನ್ನು ಒಳಗೆ ತುಂಬಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಕಪಾಲಭಾತಿ, ಭಸ್ತ್ರಿಕಾ ಇತ್ಯಾದಿಗಳಲ್ಲಿ ಬಲಾತ್ಕಾರದಿಂದ ಒಳಗಿನ ಅಶುದ್ಧ ವಾಯುವನ್ನು ಹೊರಗೆ ಹಾಕೋದನ್ನು ಮಾಡ್ತೀವಿ. ಎಷ್ಟೆಷ್ಟು ಒಳಗಿನಿಂದ ನಾವು ಅಶುದ್ಧ ವಾಯುವನ್ನು ಬಲಾತ್ಕಾರವಾಗಿ ಅದರ ಮೇಲೆ ಬಲ ಕೊಟ್ಟು ಹೊರಗೆ ಹಾಕ್ತೀವೋ ಅಷ್ಟಷ್ಟು ಶುದ್ಧ ಪ್ರಾಣವಾಯು ಒಳಗೆ ತುಂಬಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಇಷ್ಟೇ ಅಲ್ಲಿರೋದು. ಇದನ್ನು ಒಂದು ಹೊರಳೆಯಿಂದ ಮಾತ್ರ ಉಸಿರು ತಗೊಳ್ಳೋದು ಬಿಡೋದು, ಒಂದು ಹೊರಳೆಯಿಂದ ತಗೊಂಡು ಇನ್ನೊಂದು ಹೊರಳೆಯಿಂದ ಹೊರಗೆ ಬಿಡೋದು, ಮತ್ತೊಂದು ಹೊರಳೆಯಿಂದ ಒಳಗೆ ತಗೊಂಡು ಇನ್ನೊಂದು ಹೊರಳೆಯಿಂದ ಬಿಡೋದು, ಎರಡೂ ಹೊರಳೆಗಳಿಂದ ತಗೊಂಡು ಎರಡೂ ಹೊರಳೆಗಳಿಂದ ಬಿಡೋದು. ಹೀಗೆಲ್ಲ ಅನುಲೋಮ ವಿಲೋಮದಲ್ಲೇ 2-3 ತರಹ ಮಾಡ್ತಾರೆ. ಕನಿಷ್ಠ ಒಂದು 9 ಸಲ ಒಂದೊಂದು ಮಾಡಿದಾಗ ಒಂದು ಸೈಕಲ್ ಕಂಪ್ಲೀಟ್ ಆಗ್ತದೆ. ನೀವು ಕೇಳಿದ ಪ್ರಶ್ನೆಗೆ ಬರ್ತಾ ಇದ್ದೇನೆ. ಸಂಧ್ಯಾ ವಂದನೆಯಲ್ಲಿ ನಾವು ಪ್ರಾಣಾಯಾಮ ಮಾಡ್ತೀವಲ್ಲ, ಇಷ್ಟು ತಡೆದು ಮಾಡೋದಿಲ್ಲ. ಇದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ. ಒಂದು 27 ಸಲ ನಾವು ಪ್ರಾಣಾಯಾಮ ಉಸಿರು ತಗೊಳ್ಳೋದು ಬಿಡೋದು ಮಾಡಬೇಕಾದ್ರೆ 9-9 ಸೈಕಲ್ 9-3 ಇಷ್ಟು ಸಮಯ ನಾವು ಪ್ರತಿ ಪ್ರಾಣಾಯಾಮಕ್ಕೆ ಸಂಧ್ಯಾ ವಂದನ ಕಾಲದಲ್ಲಿ ಕೊಟ್ಟರೆ ಪ್ರತ್ಯೇಕ ಪ್ರಾಣಾಯಾಮ ಮಾಡೋ ಅಗತ್ಯ ಪ್ರಾಯ ಇಲ್ಲ. ಆದರೆ ನಾವು ಇದನ್ನು ಕೊಡೋದಿಲ್ಲ. ಹೀಗಾಗಿ ಅಲ್ಲಿ ನೇಚುರೋಪತಿ ಸೆಂಟರ್ನಲ್ಲಿ ನಮ್ಮ ವಿದ್ಯಾಪೀಠದವ್ರನ್ನು ಇವ್ರದ್ದೆಲ್ಲರೂ ಪರಿಚಯ ಇರೋ ಡಾಕ್ಟರ್ ನಾಗರತ್ನ ಅವ್ರು ಹೇಳಿದ್ದೇನು ಅಂದರೆ, ನೀವು ಸಂಧ್ಯಾ ವಂದನೆ ಪೂಜೆ ಕಾಲದಲ್ಲಿ ಮಾಡೋದು ಏನೂ ಸಾಲದು. ಅದರಿಂದ ಆಚೆ ಮೊದಲೋ ಅಥವಾ ಆಮೇಲೋ ನೀವು ಕೆಲವು ಸಮಯ ಮೀಸಲು ಇಡಬೇಕು ಈ ಪ್ರಾಣಾಯಾಮಕ್ಕೆ. ಮೊದಲು ಭಸ್ತ್ರಿಕಾ ಅಂಥದ್ದೇನಾದರೂ ಮಾಡಿ ಆಮೇಲೆ ನೀವು ಅನುಲೋಮ ವಿಲೋಮ ಮಾಡಿ ಅಂತ ಕೆಲವರು ಹೇಳ್ತಾರೆ. ಕೆಲವರು ಅನುಲೋಮ ವಿಲೋಮ ಮಾಡಿ ಆಮೇಲೆ ಉಳಿದ ಪ್ರಾಣಾಯಾಮ ವಿಶೇಷಗಳನ್ನು ಮಾಡ್ತಾರೆ. ಅದೆಲ್ಲನೂ ನಿಮ್ಮ ಅನುಕೂಲಕ್ಕೆ ಬಿಟ್ಟದ್ದು. ಅಂತೂ ಅದಕ್ಕೆ ಸಮಯ ಕೊಡಬೇಕು. ನಿಮ್ಮ ಸಂಧ್ಯಾ ವಂದನೆ ದೇವರ ಪೂಜೆಯ ಕಾಲದಲ್ಲಿ ಕೊಡಬೇಕಾದಷ್ಟು ಸಮಯ ಕೊಡಲಿಕ್ಕೆ ಆಗದೇ ಇದ್ದರೆ ಬೇರೆ ಸಮಯದಲ್ಲಿ ಇದನ್ನು ನಿಧಾನಕ್ಕೆ, ಎಷ್ಟು ನಿಧಾನಿಸಿ ಮಾಡ್ತೀರೋ ಅಷ್ಟು ಒಳ್ಳೆಯದು, ನಿಧಾನಿಸಿ ಮಾಡಬೇಕು. ಸಮಯ ಮುಗಿತಾ ಬಂತು, ಇಲ್ಲಿಗೆ ಮುಗಿಸ್ತೀನಿ ಆ ಮಾತನ್ನು. ಆಯಿತು, ಇಲ್ಲಿಗೆ ಇವತ್ತಿನ ಅನುಸಂಧಾನವನ್ನು ಮುಕ್ತಾಯಗೊಳಿಸೋಣ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.